ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 880300 ಅಟ್ಟಿಕಾ ಗೋಲ್ಡ್ ಕಂಪನಿ. ಇವರು ಸುಮ್ಮನೆ ಬೋಗಸಲ್ಲಿ ಹೇಳ್ಕೊಂಡು ನಮ್ಗೆ 80% ಕನ್ಸೆಂಟ್ ಇದೆ ಅಂತ ಅನ್ಕೊಂಡು ಊರೆಲ್ಲ ಹೇಳ್ಕೊಂಡು ಬರೋ ಬದಲು ಅದಕ್ಕೊಂದು ತಾರ್ತಿಕ ಅಂತ ಕೊಡ್ಬೋದು. ಇಲ್ಲ ಅಂತ ಹೇಳಿದ್ರೆ 480 ದಿವಸ ಕುತ್ಕೊಂಡಿದ್ದಾರಲ್ಲ, ಅವರಿಗೆ ಇನ್ನೂ ಎಷ್ಟು ದಿವಸ ಕುತ್ಕೋಬೇಕು? ಅವರು ಇನ್ನೂ ಎಷ್ಟು ದಿನ ಅಂತ ಇದೇ ಹೋರಾಟಗಳಾಗ್ತಿರ್ತದೆ? ನಿಜಕ್ಕೂ ನಿಮಗೆ ಸಮಸ್ಯೆಯನ್ನ ಬಗೆಹರಿಸುವಂತಹ ಪ್ರಾಮಾಣಿಕವಾದಂತ ಚಿಂತನೆ ಇದೆಯಾ? ಅಥವಾ ಮತ್ತೆ 2028ರ ಚುನಾವಣೆಗೆ ಬಿಡದಿಯಿಂದಲೇ ನಾವು ಎಂಟ್ರಿ ಆಗೋಣ, ಆ ಮೂಲಕ ನಾವು ರಾಜ್ಯದಲ್ಲಿ ಮತ್ತೆ ಆಕ್ಟಿವ್ ಆಗೋಣ ಅನ್ನೋ ಕಾರಣಕ್ಕೆ ಬಿಡದಿ ರೈತರ ಹೋರಾಟವನ್ನ ನೀವು ಟೇಕ್ ಆಫ್ ಮಾಡ್ಕೊಂಡಿದ್ದೀರಾ? ಇಲ್ಲ ಇಲ್ಲ ಮೇಡಮ್, 100% ಇದು ಸುಳ್ಳೋದು. ಯಾಕೆಂದ್ರೆ ಬಿಡದಿ ಹೋರಾಟ ರೈತರದು ಜೆನ್ಯೂನ್ ಇದೆ ಸರ್. ಇದು ಪೊಲಿಟಿಕಲ್ ಟೂಲ್ ಆಗಬಾರ್ದು. ನೋಡಿ, ನಾವು ಯಾವುದೂ ಪೊಲಿಟಿಕಲ್ ಟೂಲ್ ಆಗಿ ಮಾಡ್ತಾ ಇಲ್ಲ. ನಾವಿಲ್ಲಿ ನಿಂತ್ಕೊಂಡಿರುವಂತದ್ದು ಯಾರು ನಾವು ಜಮೀನ್ ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ, ಅವರ ಪರವಾಗಿ ನಾವು ನಿಂತ್ಕೊಂಡಿದೀವಿ. ಈಗ ಯಾರು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ, ಅವ್ರಿಗೆ ಸನ್ಮಾನ್ಯ DK ಶಿವಕುಮಾರ್ ಅವರು CM ಆಗಿರುವಂತವರು ಡೈರೆಕ್ಟ್ ಆಗಿ ಆಹ್ವಾನ ಕೊಟ್ಟಿದ್ದಾರೆ. ಈಗ DC ಆಫೀಸಲ್ಲಿ ಒಂದು ಮೀಟಿಂಗ್ ಕರೆದ್ರು. ಸನ್ಮಾನ್ಯ ಶಾಸಕರು ಸುಳ್ಳು ಹೇಳ್ತಾ ಇದ್ದಾರೆ. DC ಆಫೀಸಲ್ಲಿ ಮೀಟಿಂಗ್ ಕರೆದಾಗ DC ಅವರು ಇವ್ರ ಪತ್ರಗಳನ್ನೆಲ್ಲ ಇಸ್ಕೊಂಡು ನಾವು ತಮ್ಮ ಅಹವಾಲನ್ನ ನಾನು CM ಅವ್ರಿಗೆ ಕಳಿಸ್ತೀನಿ, ತಾವು ಕೈ ಬಿಡುವಂಥದ್ದು ಸೂಕ್ತ ಅಂತ ಸಲಹೆ ಕೊಡ್ತೀನಿ ಅಂತ ಹೇಳಿಲ್ಲ. ಉಲ್ಟಾ ಇವ್ರಿಗೆ ಕನ್ವಿನ್ಸ್ ಮಾಡ್ತಾರೆ. ಇಲ್ಲ ರೀ, ನಿಮಗೆ ಪ್ರೈಸ್ ಜಾಸ್ತಿ ಮಾಡಬೇಕು ಅಂತ ಹೇಳಿದ್ರೆ ಹೇಳಿ, ನಾನು ನೆಗೋಷಿಯೇಟ್ ಮಾಡ್ತೀನಿ ನಿಮ್ಮ ಪರವಾಗಿ. ಏನು ನಿಮ್ಗೆ ಈಗ ಆಫರ್ ಮಾಡ್ತಾ ಇದ್ದಾರೆ ಅದಕ್ಕಿಂತ ಇನ್ನೂ ಇನ್ಕ್ರೀಸ್ ಮಾಡ್ತೀವಿ, ಡೆವಲಪ್ಮೆಂಟ್ಸ್ಗಳು ಅಂತಂದ್ರೆ ಈ ಥರ ಎಲ್ಲ ಕೊಡಬೇಕಾಗ್ತದೆ, ನೀವು ಒಪ್ಕೊಂಬಿಡಿ ಅಂತ ಅಂದ್ಬಿಟ್ಟು ಉಲ್ಟಾ ಕನ್ವಿನ್ಸ್ ಮಾಡಕ್ ಹೋಗ್ತಾರೆ DC ಅವರು. ಈಗ ನೀವು ಇನ್ನು ಜಾಸ್ತಿ ಮಾಡ್ತಿರೋ ಅಥವಾ ಇನ್ನೂ ಬೇರೆ ಏನಾದ್ರೂ ಆಫರ್ಸ್ ಕೊಡ್ತಿರೋ ಅದಕ್ಕೆ ರೈತರು ಒಪ್ಕೊಳ್ಳಬಹುದು. ಇಲ್ಲ, ನೀನ್ ಆಫರ್ ಮಾಡೋದು ತಪ್ಪಲ್ಲ, ಅಡ್ರೆಸ್ ಮಾಡದೇ ಇರೋದು ತಪ್ಪು, ಕೇಳದೇ ಇರೋದು ತಪ್ಪು. ನೋಡಿ, ಅದು ಒಂದೇ ಬಾರಿ ಮಾಡಿದ್ದು. ಅದಾದ್ಮೇಲೆ ನಿಮಗೆ ಈ 480 ದಿವಸ ಏನ್ ಕುತ್ಕೊಂಡಿದಾರಲ್ಲ, ಎಷ್ಟೆಷ್ಟು ಪ್ರೊಟೆಸ್ಟ್ ಆಗಿದೆಯೋ ಅಷ್ಟು ಪ್ರೊಟೆಸ್ಟ್ ಆದಾಗ್ಲೂ ಈ ಹಿಂದೆ ಕೃಷಿ ಸಚಿವರಾಗಿದ್ದವ್ರು ಎಲ್ಲಿ ಹೋಗಿದ್ರು? ಒಂದ್ಸತಿನೂ ಬರಲಿಲ್ಲ. ಸ್ಥಳೀಯವಾಗಿ ಬಾಲಕೃಷ್ಣ ಅವ್ರು ಏನಿದ್ದಾರೆ, ಈಗ ತಾನೇ ಹೇಳ್ತಾ ಇದ್ರು ನಾನು ಹೋಗಿದ್ದೆ ಕೇಳ್ಕೊಂಡು ಬಂದಿದೆ ಅಂತ ಅಂದ್ಬಿಟ್ಟು. ನಾನು ಕೂಡ ಸ್ವತಃ ಅಲ್ಲಿ ಹೋಗಿದ್ದೀನಿ. ಆ ಎಲ್ಲ ಯಾರೆಲ್ಲ ಪ್ರೊಟೆಸ್ಟ್ ಕುತ್ಕೊಳ್ತಾ ಇದ್ದಾರೆ, ಫ್ಯಾಮಿಲಿ ಒಂದೇ ಆಲ್ಟರ್ನೇಟಿವ್ ಆಗಿ ಏನು ಕುತ್ಕೊಳ್ತಾ ಇದ್ದಾರೆ, ಅವ್ರನ್ನೆಲ್ಲ ಕೇಳಿ ವಿಚಾರಿಸಿದಾಗ ಅವ್ರು ಹೇಳಿರೋಂಥದ್ದು ಇಷ್ಟೇ. ಒಂದು ದಿವಸನೂ ಬಂದು ಕುತ್ಕೊಂಡು ಯಾರೆಲ್ಲ ಯಾಕೆ ಕೊಡಬೇಕು, ಯಾಕೆ ಕೊಡಬಾರ್ದು, ಏನು ಅನುಕೂಲ ಆಗುತ್ತೆ, ಅನನುಕೂಲಗಳಾಗುತ್ತೆ, ಅಥವಾ ಎಷ್ಟು ಲಕ್ಷ ಮರಗಳು ಹೋಗ್ತಾ ಇದ್ದಾವೆ, ಅಥವಾ 6 ಲಕ್ಷ ಲೀಟರ್ ಹಾಕುವಂತಹ ಹಸು ಕರುಗಳ ಕತೆ ಏನಾಗುತ್ತೆ, ಅಥವಾ ಅಲ್ಲಿರುವಂತಹ ರೈತರ ಭವಿಷ್ಯ ನೆಕ್ಸ್ಟ್ ಏನು ಅಂತ ಅಂದ್ಬಿಟ್ಟು ಎಲ್ಲೂ ಡಿಸ್ಕಷನ್ ನಡೆದೇ ಇಲ್ಲ. ನಡೆದಿರೋಂಥದ್ದು ಒಂದೇ ಡಿಸ್ಕಷನು, ಅಭಿವೃದ್ಧಿ ಆಗ್ಬಿಡುತ್ತೆ, ನಿಮ್ಗೆ ಎಕರೆಗೆ ಇಷ್ಟು ಕೊಟ್ಬಿಡ್ತೀವಿ, ಒಪ್ಕೊಂಬಿಡಿ. ಸನ್ಮಾನ್ಯ DK ಶಿವಕುಮಾರ್ ಅವರು ಇದನ್ನ ನಿಮ್ಗೆ ಏನೋ ಒಂದು ಮುಂದಿನ ದಿನಗಳಲ್ಲಿ ಒಳ್ಳೇದು ಮಾಡ್ಬಿಡ್ತಾರೆ. ಬರೀ ಇಷ್ಟನ್ನು ಕನ್ವಿನ್ಸ್ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಹೊರತು ರೈತರ ಬಗ್ಗೆ ನಿಜವಾಗ್ಲೂ ಅವ್ರ ಫ್ಯೂಚರ್ ಏನಾಗುತ್ತೆ ಅನ್ನೋವಂಥದ್ದು ಒಂದು ಡಿಸ್ಕಷನ್ ಆಗಿಲ್ಲ. ರತನ್ ಪೂಜಾರಿ ಅವರು ಎಲ್ಲಿ ನೀವು ಕಳೆದೋಗ್ಬಿಟ್ಟಿದ್ರು ಬಿಜೆಪಿ ಅವರು ಇದರಲ್ಲಿ ಹೋರಾಟದಲ್ಲಿ? ಅಲ್ಲಲ್ಲ, ಇದು ಆಕ್ಚುಲಿ ರೈತರ ಹೋರಾಟ. ಇದು ರೈತರ ಹೋರಾಟ ಆಗಿದ್ರಿಂದ ನಾವು ಡೈರೆಕ್ಟ್ ಆಗಿ ನಾವು ಹಿಂದಿನಿಂದ ಸಪೋರ್ಟ್ ಯಾವ ತರ ಸಪೋರ್ಟ್ ಕೊಡ್ಬೇಕು ಅದನ್ನೆಲ್ಲ ಎಲ್ಲಾ ರೀತಿಯಲ್ಲೇ ಕೊಡ್ತಾ ಇದ್ವಿ. ಹಿಂದೆ ವಿರೋಧ ಪಕ್ಷದ ನಾಯಕರು ಹೋಗಿದ್ದಾರೆ, ನಮ್ಮ ಅಧ್ಯಕ್ಷರು ಹೋಗಿದ್ದಾರೆ. ಅದರಿಂದಾಗಿ ರೈತರಿಗೆ ಏನ್ ಬೆಂಬಲ ಕೊಡಬೇಕು ಅದನ್ನ ನಾವು ಕೊಡ್ತಾ ಇದ್ದೀವಿ. ವಿರೋಧ ಪಕ್ಷ ಬಿಜೆಪಿನ JDS ಅಂತ ರಾಜ್ಯದಲ್ಲಿ ನೋಡಿ, ಬಿಜೆಪಿನೇ ಅಧಿಕೃತವಾಗಿರುವಂತದ್ದು ನಿಮ್ಗೆ ಗೊತ್ತಿರುವಂತದ್ದೇ. ಆದ್ರೆ JDS ಅಲ್ಲಲ್ಲ, ಎಲ್ಲಿದೆ ಸರ್? ಸಿ, ದಿಸ್ ಇಸ್ ದಿ ಬರ್ನಿಂಗ್ ಇಶ್ಯೂ ಈಗ ಕರ್ನಾಟಕದಲ್ಲಿ. ಏನ್ ಇಶ್ಯೂ? ಕರ್ನಾಟಕದಲ್ಲಿ ಈಗ ಅತಿ ದೊಡ್ಡ ಬರ್ನಿಂಗ್ ಇಶ್ಯೂ. ಇಡೀ ಕರ್ನಾಟಕದ ಜನ ಬಿಡದಿ ಬಗ್ಗೆ ಮಾತಾಡ್ತಾ ಇದ್ದಾರೆ. ಪ್ರತಿಯೊಂದು ಮನೆಯಲ್ಲೂ ಬಿಡದಿ 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 ಬಿಡದಿ. ಏನದು ಬಿಡದಿ? ಏನದು ಬಿಡದಿ? ಅಷ್ಟು ತೆಂಗಿನ ಮರಗಳಿವೆ, ಅಷ್ಟೆಲ್ಲ ಪಪ್ಪಾಯಿ ಮರಗಳಿವೆ, ಅಷ್ಟೆಲ್ಲ ಇವೆ, ಯಾಕಂತೆ ಅಂತ ಮನೇಲಿ ಹೆಂಗಸರು ಕೂಡ ಕೇಳ್ತಾ ಇದ್ದಾರೆ. ಸೊ ಇದು ಒಂದು ಇದು ಬರ್ನಿಂಗ್ ಇಶ್ಯೂ ಆಗಿದೆ. ಸೊ ಇಂತಹ ಸಂದರ್ಭದಲ್ಲಿ ನೀವೆಲ್ಲಿದ್ದೀರಿ? ಅಧಿಕೃತ ವಿರೋಧ ಪಕ್ಷ. ನೋಡಿ, ಕರ್ನಾಟಕ ರಾಜ್ಯದಲ್ಲಿ ನಾವಿಬ್ಬರು ಬಿಜೆಪಿ ಹಾಗೂ JDS ಒಟ್ಟಿಗೆ ಹೋರಾಟ ಮಾಡ್ತಾ ಇದ್ದೀವಿ. ಅನಂತರ ಇಬ್ರು ಕೂಡ ಒಂದು ಅವರೇ ಸಪರೇಟ್, ನೀವೇ ಸಪರೇಟ್? ಇಲ್ಲ ಹಾಗಿಲ್ಲ. ನೀವು ಬೇಕಾದ್ರೆ ಅವರನ್ನೇ ಕೇಳಿ, ಕುಮಾರಸ್ವಾಮಿ ಕುಮಾರಸ್ವಾಮಿ ಅವರ ಒಟ್ಟಿಗೆ ಹೋರಾಟನ ನೀವು ಹೈಜಾಕ್ ಮಾಡ್ಕೊಂಡು ನಿಮ್ದು ಬಿಲ್ಡಪ್ ಮಾಡ್ತಾ ಇದ್ದೀರಿ. ಅಲ್ಲ, ನೀವ್ ಎಲ್ಲಿದ್ದೀರಿ ಅಂತ ನಿಮ್ಮ ಅಧ್ಯಕ್ಷರು ಮತ್ತೆ ನಿಮ್ಮ ಪ್ರತಿಪಕ್ಷ ನಾಯಕರು ಡೆಲ್ಲಿಗೆ ಹೋಗಿ ನಮ್ ಸೀಟ್ ಉಳಿಯುತ್ತಾ ಇಲ್ವಾ ಅಂತ ಪಾಪ ಡಬಡವಾ ಭಯ ಶುರುವಾಗಿದೆ. ಅವರು ಅದೆಲ್ಲ ಸ್ಪೆಕ್ಯುಲೇಷನ್ ಉಳಿಸ್ಕೊಂಡ್ರೆ ಸಾಕಪ್ಪ ಅಂತ ಒದ್ದಾಡ್ತಾ ಇದ್ದಾರೆ. ಅಂತದ್ರಲ್ಲಿ ಅವ್ರು ಇಲ್ಲಿ ಜನರನ್ನ ಉಳ್ಸಕ್ ಏನ್ ಬರ್ತಾರೆ? ಅಲ್ಲ, ಬದುಕಿದ್ಯಾ ಬಿಜೆಪಿ ಪಕ್ಷ ರಾಜ್ಯದಲ್ಲಿ? ಆಯ್ತಾ? ಅಲ್ಲ, ಇದೆಯಾ ಅಂತ ಐ ವಾಂಟೆಡ್ ಟು ಆಸ್ಕ್. 2028ಕ್ಕೆ ನೀವು ಚುನಾವಣೆಯಲ್ಲಿ ಗೆದ್ದು ಸರ್ಕಾರ ರಚನೆ ಮಾಡುವಂತ ಕನಸು ಕಾಣ್ತಾ ಇದ್ದೀರಿ. ನೀವು ಇಲ್ಲಿದ್ದೀರಿ, ನೀವು ಹುಡುಕ್ಬೇಕಲ್ಲ ನಿಮ್ನ ದುರ್ಬಿನ್ ಹಾಕೊಂಡು. ನೋಡಿ, ಕರ್ನಾಟಕ ರಾಜ್ಯದಲ್ಲಿ ಬಿಡದಿ ವಿಷಯದ ಜೊತೆ ಬೇರೆ ಬೇರೆ ವಿಷಯಗಳಿವೆ. ಸೊ
ರಾಜ್ಯಾದ್ಯಂತ ಯಾವ ಈಗ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ, ಹಿಂದೆ ಬಾಣಂತಿಯರ ಪರ್ಟಿಕ್ಯುಲರ್ ಕೇಸಸ್ ಹೇಳಿ, ಯಾವುದು ಪರ್ಟಿಕ್ಯುಲರ್ ಕೇಸಸ್ ಹೇಳಿ. ತುಂಬಾ ಇದೆ ಮೇಡಮ್. ಯಾವ ಹೋರಾಟ ಮಾಡಿದ್ರಿ ಹೇಳಿ? ಎಲ್ಲ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ, ಕರೆಕ್ಟ್. ಪರ್ಟಿಕ್ಯುಲರ್ ಕೇಸಸ್ ಅಲ್ಲಿ ಯಾವ ತರದ ಹೋರಾಟ ಮಾಡಿದ್ರಿ ಹೇಳಿ? ನೋಡಿ, ಹಲವಾರು ಇಶ್ಯೂಗಳಲ್ಲಿ ನಾವು ಹೋರಾಟ ಮಾಡಿದ್ದೀವಿ. ಯಾವ ಆಯ್ತಾ? ಹೇಳಿ. ನಿಮ್ಗೊಂದು ಲಿಸ್ಟ್ ಕೊಡ್ತೀನಿ. ಇವಾಗ ನಾನು ಬಿಡದಿ ವಿಷಯ ಬರ್ತೀನಿ. ಒಂದ್ ನಿಮಿಷ. ನೀವು ಕೇಳಿರೋದು, ನೀವು ಹಲವಾರು ಪ್ರಶ್ನೆ ಕೇಳಿದಿರಾ, ಒಂದ್ರ ಮೇಲೆ ಒಂದು ಡೆವಲಪ್ ಮಾಡ್ತಿದ್ದೀರಾ. ಇವಾಗ ನಾನು ಹೇಳ್ತಿದ್ದೀನಿ, ಹಲವಾರು ಇಶ್ಯೂಗಳು ಇದೆ, ಎಲ್ಲವನ್ನ ತೆಗೆದುಕೊಂಡು ಬಿಜೆಪಿ ಹೋರಾಟ ಮಾಡ್ತದೆ. ಬಿಡದಿ ಇಶ್ಯೂ ನೀವೇನು ಹೇಳಿದ್ದೀರಾ, ಬಿಡದಿ ಇಶ್ಯೂ ರೈತರ ಇಶ್ಯೂ ಆಗಿರೋದ್ರಿಂದಾಗಿ ರೈತರಿಗೆ ಹೋರಾಟಕ್ಕೆ ಬಿಟ್ಟಿದ್ದೀವಿ. ಆದ್ರೆ ಹಿಂದಿಂದ ರೈತರಿಗೆ ಬೇಕಾದಂತ ಎಲ್ಲಾ ಸಪೋರ್ಟ್ ಅನ್ನ, ಬೆಂಬಲವನ್ನ ಭಾರತೀಯ ಜನತಾ ಪಾರ್ಟಿ ಕೊಡ್ತಾ ಇದೆ. ನೀವ್ ಹೇಳ್ತಾ ಇದ್ರೆ ನೀವು ಇವಾಗ ಸಪೋರ್ಟ್ ಸ್ವಾಮಿ ನೋಡಿ, ಇವಾಗ ನಾವು ಏನ್ ಹೇಳ್ತಾ ಇದೀವಿ, ಅಲ್ಲಿ ಡಿ ಕೆ ಶಿವಕುಮಾರ್ ಅವರು ಹಾಗೂ ಕಾಂಗ್ರೆಸ್ ಸರ್ಕಾರ ಯಾಕೆ ಅದನ್ನ ಮಾಡ್ಲೇಬೇಕಂತ ಅಡಮೆಂಟ್ ಆಗಿ ಕೂತ್ಕೊಂಡಿದ್ದೀರಾ ಅನ್ನುವಂಥ ಪ್ರಶ್ನೆಯನ್ನ ಕೇಳ್ತಿದ್ದೀವಿ. ಅನಂತರ ಇವಾಗ 470 ದಿನದಿಂದ ಏನು ಪ್ರಶ್ನೆ ಎಲ್ಲಿ ಕೇಳ್ತಿದ್ದೀರಿ? 470 ದಿನ ಖಾತೆ ಅಲ್ಲ ನೋಡಿ ಮೇಡಮ್, ಲೋಕಲ್ ಬಿಜೆಪಿ ಲೀಡರ್ಸ್ ಏನಿದ್ದಾರೆ ಅವರು ಡೈಲಿ ಹೋಗಿ ಅವ್ರ ಜೊತೆ ಕೂತ್ಕೊಳ್ತಾ ಇದ್ದಾರೆ, ಅವರ ಒಂದು ನೋವುಗಳಿಗೆ ಸ್ಪಂದಿಸ್ತಾ ಇದ್ದಾರೆ. ಎಲ್ಲರೂ ಪಕ್ಷದ ಅಧ್ಯಕ್ಷರು ಕೂಡ ಹಿಂದೆ ಹೋಗಿದ್ದನ್ನ ನೀವು ನೋಡಿದ್ದೀರಾ, ಪ್ರತಿಪಕ್ಷದ ನಾಯಕರು. ಆಯ್ತಾ? ಭೇಟಿ ಮಾಡಿ ಬಂದಿದ್ದಾರೆ. ನೋಡಿ, ನಾವು 24 ಅವರ್ಸ್ ಅಲ್ಲೇ ಕೂತ್ಕೊಂಡ್ರೆ ಏನಾಗುತ್ತೆ, ಅದು ಪೊಲಿಟಿಸೈಸ್ ಆಗುತ್ತೆ. ನೀವು ಹೇಳ್ತೀರಾ ಅನಂತರ ಕಾಂಗ್ರೆಸ್ನವರು ಶುರು ಮಾಡ್ತಾರೆ, ಬಿಜೆಪಿಯಲ್ಲಿ ಪೊಲಿಟಿಸೈಸ್ ಮಾಡ್ತಿದೆ ಅಂತ ಹೇಳ್ತಿದ್ರೆ. ಆದ್ರಿಂದಾಗಿ ರೈತರ ಜೊತೆ ನಾವಿದ್ದೀವಿ. ಆಯ್ತಾ? ಆದ್ರೆ ಪಾಲಿಟಿಕ್ಸ್ ಇರೋದೇ ಪಾಲಿಟಿಕ್ಸ್ ಅಂತಂದ್ರೆ ಏನ್ ಹೇಳಿ? ಏನು ಪೊಲಿಟಿಕ್ಸ್? ಸರ್ಕಾರದ ವೈಫಲ್ಯಗಳನ್ನ ಎತ್ತಿ ಹಿಡಿಯುವುದು, ಸರ್ಕಾರದ ಜನವಿರೋಧಿ ನೀತಿಗಳನ್ನ ಎತ್ತಿ ಹಿಡಿಯುವುದು, ಸರ್ಕಾರದಿಂದ ರೈತರಿಗೆ ಅನ್ಯಾಯ ಆಗ್ತಾ ಇದೆ ಅಂದ್ರೆ ರೈತರ ಪರ ನಿಂತು ಹೋರಾಟ ಮಾಡೋದು. ಇವತ್ತು ಕುಮಾರಸ್ವಾಮಿ ಅವರು ರೈತರ ಪರ ನಿಂತು ಹೋರಾಟ ಮಾಡ್ತಾ ಇದ್ದಾರೆ. ಆದ್ರೆ ನಿಮ್ಮ ಪಕ್ಷದಲ್ಲಿ ಒಬ್ಬ ಪ್ರತಿಪಕ್ಷ ನಾಯಕ ಅಂತ ಇದ್ದಾರೆ, ಅವ್ರ ಹೆಸರು ಆರ್ ಅಶೋಕ್ ಅವರು. ಮುಖ್ಯಮಂತ್ರಿಗಳನ್ನ ಕಟ್ಸಾಡೋ ಸಿಎಂ ಅಂತ ಕರೀತಾರೆ ಅವ್ರನ್ನ. ಹೌದಾ? ವೇರ್ ಇಸ್ ಹಿ? ಎಲ್ಲಿದ್ದಾರೆ ಅವರು? ಹೋಗಿದ್ರಲ್ಲ ಮೇಡಮ್, ಅವರು ರೈತರ ಜೊತೆ ಇಡೀ ಒಂದು ದಿನ ಕೂತ್ಕೊಂಡು ಅವರಿಗೆ ಎಲ್ಲಾ ಹೆಲ್ಪ್ ಅನ್ನ, ಸಹಾಯವನ್ನ ಅಶ್ಯೂರ್ ಮಾಡಿದ್ದಾರೆ. ಏನ್ ಹೆಲ್ಪ್ ಮಾಡಿದ್ರು? ಊಟ ಗಿಟ್ಟ ತಿಂಡಿ ಬಂದ್ರ? ಅಷ್ಟೇ ಅಲ್ಲ, ಆನಂತರ ಆ ಮಂಡ್ಯ ಭಾಗದ ಎಲ್ಲಾ ನಮ್ಮ ಬಿಜೆಪಿ ನಾಯಕರುಗಳು ಕೂಡ ಅಲ್ಲಿ ಹೋರಾಟಕ್ಕೆ ಒಂದಲ್ಲ ಒಂದಿನ ಅವರು ಅಲ್ಲಿ ಹೋಗಿ ಹೋಗ್ತಾರೆ. ಈಗ ಹೆಂಗ್ ಬಾಲಕೃಷ್ಣ ಒಂದಿನ ನಾನು ಹೋಗ್ ಬರ್ತೀನಿ ಅಂದ್ರು, ಹಂಗೆ ನಿಮ್ಮವರು ಹೋಗ್ ಬರ್ತಾರೆ. ನೀವು ಇನ್ನೂ ನಿಮ್ಮ ನಾಯಕತ್ವದ ಗೊಂದಲದಲ್ಲೇ ಇದ್ದೀರಿ. ನಾಯಕರು ಯಾರು ಅಂತ ಗೊತ್ತಿಲ್ಲ, ಯಾರು ಲೀಡ್ ಮಾಡ್ತಾರೆ ಅನ್ನೋದು ನಿಮಗೆ ಗೊತ್ತಿಲ್ಲ. ಹಿಂಗಾಗಿ ನಿಮ್ಮ ಪರಿಸ್ಥಿತಿ ಈಗ ಹೇಗಾಗೋಗಿದೆ ಅಂತಂದ್ರೆ ಎಲ್ಲಾ ಪಕ್ಷಗಳಿಗಿಂತ ದಯನೀಯ ಪರಿಸ್ಥಿತಿಗೆ ನೀವು ಬಂದ್ಬಿಟ್ಟಿದ್ದೀರಾ. ನೀವು ಅದು ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಅವರು ಲೀಡ್ ಮಾಡ್ತಾ ಇರುವಂತಹ ಪಕ್ಷ ತಪ್ಪು ಅಂತ ನಾವು ಪ್ರೂವ್ ಮಾಡ್ತೀವಿ. ಆಯ್ತು, ಮೋದಿ ಅವರು ಅದನ್ನ ಪ್ರೂವ್ ಮಾಡ್ಬೇಕು. ಅದೇ ನಾವು ಬಯಸ್ತಾ ಇರೋದು. ಮೋದಿ ಮತ್ತು ಅಮಿತ್ ಶಾ ಅವರಂತಹ ಚಾಣಕ್ಯರು ಇಡೀ ದೇಶದಲ್ಲೇ ರಾಜ್ಯಗಳಲ್ಲಿ ವಿಜಯ ಪತಾಕೆಯನ್ನು ಹಾರಿಸ್ತಾ ಇರೋರು. ರಾಜತಾಂತ್ರಿಕ ವ್ಯವಸ್ಥೆಯಲ್ಲಿ ಎಲ್ಲಾ ದೇಶಗಳಿಗೆ ಓಡಾಡ್ತಾ ಇರೋರು. ಇಷ್ಟು ಗಟ್ಟಿಯಾಗಿರುವಂತಹ ಪಕ್ಷದಲ್ಲಿ ಕರ್ನಾಟಕದ ಬಿಜೆಪಿ ಎಷ್ಟು ವೀಕು. ದೇವ್ರೇ